ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಹಾಕೋದಕ್ಕೆ ತುಂಬಾ ಲೇಟ್ ಆಗೋಯಿತು ಅಂತ ಹೇಳ್ಬೋದು. ಇದು ಗಣೇಶ ಹಬ್ಬದ ವಿಡಿಯೋನ ನಾನು ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ಬ್ಯಾಕ್ ಟು ಬ್ಯಾಕು ಹುಷಾರಿಲ್ಲದೆ ಇರೋದರಿಂದ ನಾನು ವಿಡಿಯೋ ಹಾಕೋದಕ್ಕೆ ಲೇಟ್ ಆಯಿತು. ಇನ್ಮೇಲಿಂದ ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗನಿಗೂ ಕೂಡ ಹುಷಾರಿರಲಿಲ್ಲ, ಸೊ ಅವನಿಂದ ನನಗೆ ಹುಷಾರಿರಲಿಲ್ಲ. ವೈರಲ್ ಫೀವರು, ಈಗ ಬ್ಯಾಂಗ್ಳೂರಲ್ಲಿ ವೈರಲ್ ಫೀವರೇ ಜಾಸ್ತಿ ಆಗಿಬಿಟ್ಟಿದೆಯಲ್ಲ, ಹಾಗಾಗಿ ಇನ್ಮೇಲೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋನ ಹಾಕ್ತೀನಿ. ಇದು ಗಣೇಶ ಹಬ್ಬದ ವ್ಲಾಗು. ಗಣೇಶ ಹಬ್ಬಕ್ಕೆ ನಾನು ಹೂವನ್ನೆಲ್ಲ ಮಾರ್ಕೆಟಿಂದ ತರಿಸ್ಕೊಂಡಿದ್ದೆ. ಸೊ ಪ್ರತಿ ವರ್ಷವೂ ಕೂಡ ನಾನೇ ಹಾರನ ಹೊಲಿದ್ಬಿಟ್ಟು ಹಾಕ್ತೀನಿ. ನನಗೆ ಹೊರಗಡೆ ಹಾರ ತೊಗೊಂಡು ಬರೋದು ಇಷ್ಟ ಆಗೋದಿಲ್ಲ. ಅದರಲ್ಲೂ ಕೂಡ ತುಂಬ ಕಾಸ್ಟ್ ಇರುತ್ತೆ ಹಾರ ಕೂಡ. ನಾವು ಮನೆಯಲ್ಲೇ ನೀಟಾಗಿ ಅದಕ್ಕೆ ಒಂದು 3 to 4 hours ಸ್ಪೆಂಡ್ ಮಾಡಿದ್ರೆ ನೀಟಾಗಿ ಹಾರನ ನಾವೇ ಹೊಲ್ಕೊಳ್ಬೋದು. ಹಾಗಾಗಿ ನಾನು ಪ್ರತಿ ವರ್ಷ ಯಾವುದೇ ಹಬ್ಬ ಆಗಿರ್ಬೋದು, ನಾನು ಹೂವನ್ನು ತರಿಸ್ಕೊಂಡು ಹಾರನ ಹಾಕ್ಕೊಳ್ತೀನಿ. ನಾನು ಮನೇಲಿ ಯಾವ್ಯಾವ ಫೋಟೋಗಳಿದೆ ಎಲ್ಲದಕ್ಕೂ ಕೂಡ ಹಾರನ ಹೊಲ್ಕೊಂಡಿದ್ದೀನಿ. ಇದು ಎಲ್ಲನೂ ಕೂಡ ಹೊಲ್ಕೊಳ್ಳೋದಕ್ಕೆ 3 to 4 hours ಟೈಮ್ ಬೇಕಾಗುತ್ತೆ. ಇದನ್ನೆಲ್ಲ ನೀಟಾಗಿ ನಾನು ನೈಟೇ ಮಾಡ್ಕೊಂಡಿದ್ದರಿಂದ ಎಲ್ಲ ನೀಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಬೆಳಗ್ಗೆಗೆ ಈಸಿ ಆಗಲಿ ಅಂತ. ಈ ಹಬ್ಬದಲ್ಲಿ ನಾನೇನು ರಾತ್ರಿ ಪೂರ ಎದ್ದಿರಲಿಲ್ಲ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವ ರೀತಿ ನಾವು ರಾತ್ರಿ ಎಲ್ಲ ಎದ್ದಿದ್ದು ಮಾಡ್ಕೊಳ್ತೀವಿ, ಆ ರೀತಿ ಏನು ನಾನು ರಾತ್ರಿ ಎಲ್ಲ ಎದ್ದಿರಲಿಲ್ಲ. ಬಟ್ ಹೂವು ಎಲ್ಲ ನಾನು ರಾತ್ರಿಯೇ ರೆಡಿ ಮಾಡಿಕೊಂಡು ಎತ್ತಿಟ್ಕೊಂಡೆ. ಇದಕ್ಕೆ ನಾನು ಬ್ಯಾಕ್ ಡ್ರಾಪು ಅದೆಲ್ಲ ನನ್ನ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಹಾಗಾಗಿ ನಾನು ನನ್ನದು ಏನು ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೆ. ಗಣೇಶ ಹಬ್ಬ ಆದಾಗಿಂದ ನನಗಾಗಿರ್ಬೋದು, ಪೃಥ್ವಿಗಾಗಿರ್ಬೋದು ಹುಷಾರಿರಲಿಲ್ಲ. ಪೃಥ್ವಿಗಂತ ಅಂದರೆ ಸ್ಕೂಲಿಗೆ ಹೋಗ್ತಾ ಇರ್ತಾನಲ್ವ, ಸೊ ಸ್ಕೂಲಿಂದನೇ ಅವನಿಗೆ ಜಾಸ್ತಿ ಫೀವರು ಅದು ಇದು ಬರ್ತಾ ಇರುತ್ತೆ. ಸ್ಕೂಲಿಗೆ ಹೋಗೋ ಮಕ್ಕಳು ಅಂದರೆ ಅಷ್ಟೇ ಅಲ್ವಾ. ಸೊ ಅವನ್ನ ನಾನು ಟೇಕ್ ಕೇರ್ ಮಾಡಬೇಕಾದ್ರೆ ಅದು ನನಗೂ ಕೂಡ ಆಗಿಬಿಟ್ಟಿತ್ತು. ಸೊ ಅವನಿಗೆ ವೈರಲ್ ಫೀವರ್ ಆಗಿತ್ತು. ವೈರಲ್ ಫೀವರ್ ತುಂಬಾ ಆಗಿತ್ತು. ಸೊ ತುಂಬ ಸಫರ್ ಆಯಿತು. ಹಂಗಾಗಿ ನಾನು ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಯಾವುದೂ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಪಾಸ್ಟ್ 3 weeksಯಿಂದ. ಏನಂತ ಅಂದರೆ ಮಕ್ಕಳಿಗೆ ಏನಾದರೂ ಆದಾಗ ಯಾವುದ್ರಲ್ಲೂ ಇಂಟ್ರೆಸ್ಟ್ ಬೇರೆ ಬರೋದಿಲ್ಲ. ಹಾಗಾಗಿ ಸೊ ಹೂವನ್ನೆಲ್ಲ ನಾನು ನೀಟಾಗಿ ಎತ್ತಿಟ್ಕೊಂಡು ಈ ರೀತಿ ಬ್ಯಾಕ್ ಡ್ರಾಪ್ನ ರೆಡಿ ಮಾಡ್ಕೊಂಡಿದ್ದೆ. ಬ್ಯಾಕ್ಗ್ರೌಂಡು ನನ್ನ ಹಸ್ಬೆಂಡು ಹೆಲ್ಪ್ ಮಾಡಿದ್ರು. ಈ ಫ್ಲವರ್ದು ನಾನು ಆಲ್ರೆಡಿ ಹೇಳಿದ್ದೀನಿ, ಆರ್ಟಿಫಿಷಿಯಲ್ ಫ್ಲವರ್ಸು ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಏನೇನು ಯೂಸ್ ಮಾಡಿದ್ದೆ ಅದೇ ರೀತಿಯೇ ನೈಟ್ ಇಷ್ಟನ್ನು ನಾನು ರೆಡಿ ಮಾಡಿಕೊಂಡು ಮಲ್ಕೊಂಡಿದ್ದೆ. ಫ್ಲವರ್ಸು ಅದ್ರ ಜೊತೆಗೆ ಒಂದು ಪಿಂಕ್ ಫ್ಲವರ್ಸ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಸಿಂಪಲ್ಲಾಗಿ ಬ್ಯಾಕ್ಗ್ರೌಂಡ್ ಮಾಡೋಣ ಅಂತ. ಬೆಳಗ್ಗೆ 6 o'clockಯಿಂದನೇ ನಾವು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ವಿ. 8:30 ಒಳಗಡೆ ಪೂಜೆ ಮಾಡಬೇಕಾಗಿತ್ತು. ಹಾಗಾಗಿ ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು. ಪ್ರತಿ ವರ್ಷವೂ ನನ್ನ ಹಸ್ಬೆಂಡ್ ಕೈಲೇ ನಾನು ಪ್ರತಿಷ್ಠಾಪನೆ ಮಾಡಿಸೋದು. ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ನಾನು ಬೆಳಗ್ಗೆನೇ 6:30 ಆ ಥರ ಬ್ರಾಹ್ಮಿ ಮುಹೂರ್ತದಲ್ಲೇ ಆಲ್ಮೋಸ್ಟ್ ಪೂಜೆನ ಮುಗಿಸ್ಕೊಂಡಿರ್ತೀನಿ. ಗಣೇಶ ಹಬ್ಬದಲ್ಲಿ ನನ್ನ ಹಸ್ಬೆಂಡೇ ಪೂಜೆನ ಮಾಡ್ತಾರೆ. ಅವರೇ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಕೂಡ. ಹಸ್ಬೆಂಡ್ ಇಷ್ಟೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಬೇಕಾಗಿತ್ತು. ಒಟ್ಟಿಗೆ ಎಲ್ಲರೂ ಪೂಜೆಗೆ ಕೂತ್ಕೊಳ್ಳೋಣ ಅಂತ ಹೇಳಿ. ಹಾಗಾಗಿ ನಾನು ಪಾಪುನಾಗಿರ್ಬೋದು, ಪೃಥ್ವಿಕ್ನಾಗಿರ್ಬೋದು ಅವ್ರನ್ನೆಲ್ಲ ಮುಂಚೆನೇ ಎಬ್ಬಿಸಿ ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ದೆ. ದೇವ್ರಿಗೆ ಹಾರ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾವು ಹೊರಗಡೆಯಿಂದ ತೊಗೊಂಡು ಬಂದು ಹಾರನ ಹಾಕಿದ್ರೆ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಪ್ರತಿ ವರ್ಷವೂ ಅಷ್ಟೇ, ಪ್ರತಿ ಹಬ್ಬದಲ್ಲೂ ಅಷ್ಟೇ ನಾನು ಬಿಡಿ ಹೂವನ್ನು ತೊಗೊಂಡು ಬಂದೇ ಹಾರ ಮಾಡ್ಕೊಳ್ಳೋದು. ಇನ್ನು ಗಣೇಶನಿಗೆ ನಾನು ಕೆಲವೊಂದು ತಿಂಡಿಗಳನ್ನ ಮಾಡ್ಕೊಂಡಿದ್ದೆ. ನನಗೆ ಯಾವಾಗ ಫ್ರೀ ಸಿಗುತ್ತೆ ಆವಾಗ ನಾನು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತಿಂಡಿಗಳನ್ನ ಮಾಡ್ಕೊಂಡಿದ್ದೆ. ಗಣೇಶನಿಗೂ ಇಡೋದಕ್ಕಾಗತ್ತೆ, ನನ್ನ ಮಗನಿಗೂ ಕೂಡ ಕೊಡುವಾಗ ಮನೇಲಿ ಮಾಡಿರೋದಲ್ವ, ಹಾಗಾಗಿ ಕೊಡ್ಬೋದು ಅಂತ ಹೇಳಿ. ಗಣೇಶನಿಗೆ ಹಾಕಿದ ಹಾರನೂ ಅಷ್ಟೇ. ಸೊ ನಾವು ಹೊರಗಡೆಯಿಂದ ತೊಗೊಂಡು ಬಂದು ಹಾಕಿದಾಗ ಇಷ್ಟೊಂದು ಲುಕ್ಕು ಕೊಡೋದಿಲ್ಲ. ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಬೆಟರ್ ಅಂತ ಅನಿಸಿರುತ್ತೆ. ಸಿಂಪಲ್ಲಾಗಿ ಒಂದು ರಂಗೋಲಿ ಕೂಡ ಹಾಕ್ಕೊಂಡಿದ್ದೆ ಹಬ್ಬ ಆಗಿರೋದ್ರಿಂದ. ಸೊ ಎಲ್ಲ ಆದಮೇಲೆ ಎಲ್ಲರೂ ಒಟ್ಟಿಗೆ ಪೂಜೆಗೆ ಕೂತ್ಕೊಂಡ್ವಿ.
ಮೊನ್ನೆ ಹೆಂಗ್ ಮಾಡ್ತಾರೆ ಮಾಡ್ತಾರೆ ಪೂಜೆ गायत्री छन्दः श्रीमहागणपतिर्देवता ॐ गणपतये नमः एकदन्ताय विद्महे वक्रतुण्डाय धीमहि तन्नो दन्तिः नमो प्रातपदये नमो गणपतये नमः प्रमथपदये नमस्ते अस्तु लम्बोदराय एकदन्ताय विघ्नविनाशिने शिवसुताय श्रीवरदमूर्तये नमो नमः वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा। ಹೀಗೆ ನೀಟಾಗಿ 4 ಜನನು ಕೂತ್ಕೊಂಡು ಪೂಜೆನ ಮುಗಿಸ್ಕೊಂಡ್ವಿ. ಸೊ ಈ ವರ್ಷ ನಮಗೆ ನಮ್ಮ ಮಗಳಿರೋದೇ ಒಂದು ಸ್ಪೆಷಲ್ ಫೆಸ್ಟಿವಲ್ಗೆ ಅಂತ ಹೇಳ್ಬೋದು. ನಾನು ಈ ಗಣೇಶ ಫೆಸ್ಟಿವಲ್ನ ನನ್ನ ಹಸ್ಬೆಂಡ್ ಮನೆಯಲ್ಲಿ ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ನಾನು ಬಂದಾಗಿಂದ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಹಸ್ಬೆಂಡು ಯೂಶ್ವಲಿ ಚಿಕ್ಕ ವಯಸ್ಸಿರುವಾಗಿಂದನೂ ಅವ್ರ ಮನೇಲಿ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾರೆ. ನಾನು ಬಂದ ಆದಮೇಲೆ ನನ್ನ ಮಗ ಫಸ್ಟು ಬಾಯ್ ಬೇಬಿ ಆದಮೇಲೆ ನಾನು ಒಂಥರ ಗಣೇಶ ಹಬ್ಬ ಅಂದರೆ ನನಗೊಂದು ಸ್ಪೆಷಲ್ ಅಂತ ಅನಿಸಿ ನಾನು ಅದನ್ನು ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ತಾ ಬಂದಿದ್ದೀನಿ. ಪೃಥ್ವಿಕ್ಕಿಗೂ ಕೂಡ ದೇವರಂದ್ರೆ ತುಂಬಾ ಭಕ್ತಿ. ಅವನಿಗೆ ಅರೌಂಡ್ ಒಂದು 4-5 ಶ್ಲೋಕನೇ ಹೇಳ್ತಾನೆ. ನಮಗೆ ಆ ಶ್ಲೋಕಗಳು ಬರೋದಿಲ್ಲ, ಅವನ್ನೆಲ್ಲ ಕಲ್ತ್ಕೊಂಡಿದ್ದಾನೆ. ಅದೇ ರೀತಿ ಏನಂತ ಅಂದರೆ ಈಗಿನ ಮಕ್ಕಳೇ ಅಷ್ಟು ಸ್ವಲ್ಪ ಮಾತು ಕೇಳೋದು ಕಡಿಮೆ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಓದೋದಾಗಿರ್ಬೋದು ಅಥವಾ ಪೂಜೆ ಮಾಡೋದ್ರಲ್ಲಿ ಭಕ್ತಿ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾನೆ. ಗಜಾನನ ಮಹಾನಿಯ ಅನೇಕದಂತ ಭಕ್ತನ ಅನೇಕದಂತ ಉಪಾಸ್ಮಹೇ ಓಂ ಗಣಪತಿಯೇ ನಮಃ. ಈ ಹಬ್ಬಕ್ಕೆ ನಾನು ಸಿಂಪಲ್ಲಾಗಿ ಅಡುಗೆನ ಮಾಡ್ಕೊಂಡಿದ್ದೆ. ಏನಕ್ಕಂದರೆ ಪಾಪು ಇರೋದ್ರಿಂದ ನಾನು ಎಲ್ಲ ಥರ ವೆರೈಟೀಸ್ನ ನಾನು ಮಾಡೋದಕ್ಕೆ ಆಗೋದಿಲ್ಲ. ಇನ್ನೊಂದೇನಂತ ಅಂದರೆ ನನಗೆ ಅಷ್ಟಾಗಿ ಮೋದಕ ಅದೆಲ್ಲ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಸಿಂಪಲ್ಲಾಗಿ ಪಾಯಸನ ಮಾಡ್ಕೊಂಡಿದ್ದೆ, ಮತ್ತು ಪಲ್ಯ ಮಾಡ್ಕೊಂಡಿದ್ದೆ, ಕೋಸಂಬರಿ ಮಾಡ್ಕೊಂಡಿದ್ದೆ. ವಡೆನ ಯೂಶ್ವಲಿ ಯಾವುದೇ ಹಬ್ಬ ಆದರೂ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಸಿಂಪಲ್ಲಾಗಿ ಅದನ್ನು ಕೂಡ ಇನ್ಸ್ಟೆಂಟಾಗಿ ಮಾಡ್ಕೊಂಡಿದ್ದೆ. ಅದಾದಮೇಲೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಇಷ್ಟೇ ವೆರೈಟೀಸು, ನಾನು ಬೇರೆ ಯಾವುದು ಜಾಸ್ತಿ ವೆರೈಟೀಸ್ ಏನು ಮಾಡ್ಕೊಂಡಿರಲಿಲ್ಲ. ಹಾಗೆ ಪೂಜೆ ಎಲ್ಲನೂ ದೇವ್ರ ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಮಾಡ್ಕೊಂಡಿದ್ವಿ. ಹಾರ ನೋಡ್ತಾ ಇರ್ಬೋದು ನೀವು, ಹಾಕಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಪೂಜೆ ಎಲ್ಲನೂ ಅರೌಂಡ್ ಒಂದು 9:30 ಒಳಗಡೆ ಎಲ್ಲ ನಾವು ಮುಗಿಸ್ಕೊಂಡಿದ್ವಿ. ಪೂಜೆನೆಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ನ ನಾವು ಮಾಡ್ಕೊಳ್ತಾ ಇದ್ದೀವಿ. ಪಾಪುನ ಮಲಗಿಸಿ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ತಾ ಇದ್ದೀವಿ. ಸಿಂಪಲ್ಲಾಗಿ ಅಷ್ಟೇ ನಾನು ಅಡುಗೆನ ಮಾಡ್ಕೊಂಡಿದ್ದೆ. ಪಾಪು ಇರೋದ್ರಿಂದ ನಾನು ತುಂಬ ವೆರೈಟೀಸು ಮಾಡ್ಕೊಳ್ಳೋದಕ್ಕಾಗಲ್ಲ. ಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲವೇ
ಗಣೇಶನ ಕೂಡ ನಾವು ಅವತ್ತೇ ವಿಸರ್ಜನೆನ ಕೂಡ ಮಾಡಿದ್ವಿ. ನಾವು ಎಲ್ಲೂ ಹೊರಗಡೆ ವಿಸರ್ಜನೆ ಮಾಡೋದಿಲ್ಲ, ಮನೆಯಲ್ಲೇ ಹೊಸ ಬಕೆಟ್ನ ಇಟ್ಕೊಂಡು ಅದರಲ್ಲಿ ವಿಸರ್ಜನೆ ಮಾಡ್ಕೊಳ್ತೀವಿ. ಅದಾದಮೇಲೆ ಆ ಮಣ್ಣನ್ನು ನಾವು ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ತೀವಿ. ಈಗೆಲ್ಲ ಹೊರಗಡೆ ತುಂಬಾ ರೂಢಾಗಿ ಗಣೇಶನ ವಿಸರ್ಜನೆ ಮಾಡ್ತಾರೆ, ಹಾಗಾಗಿ ನನಗೆ ಇಷ್ಟ ಆಗೋದಿಲ್ಲ. ಇದಾಗಿತ್ತು ನಮ್ಮ ಮನೆಯ ಒಂದು ಪುಟ್ಟ ಗಣೇಶನ ಫೆಸ್ಟಿವಲ್ ವ್ಲಾಗ್, ನಮ್ಮ ಮನೆಯ ಗಣೇಶನ ಜೊತೆಗೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್. ಬಾಯ್.